ಹಣ ಪಡೆದು ಅಮಾಯಕರ ಕೈಗೆ ಕೊಡ್ತಾರೆ ನಕಲಿ ಲೆಟರ್ ಇವರು. ಅದು ಎಂತಹ ಲೆಟರ್ ಅಂದ್ರೆ ಒರಿಜಿನಲ್ ಕೂಡ ಇದ್ರ ಮುಂದೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಹಣ ಪಡೆಯುತ್ತಾರೆ, ಅದು ಒರಿಜಿನಲ್ ID ಕಾರ್ಡ್ ಕೊಡ್ತಾರೆ, ಆಫರ್ ಲೆಟರ್ ಕೊಡ್ತಾರೆ, ಆದರೆ ಅದು ಫೇಕ್ ಆಗಿರುತ್ತೆ. ಇವರನ್ನ ನಂಬಿದವರು ಈಗ ಬೀದಿಗೆ ಬಂದಿದ್ದಾರೆ. ಹಣ ಪಡೆದುಕೊಂಡು ಕೆಲಸ ಕೊಡಿಸ್ತೀವಿ ಅಂತ ಹೇಳ್ತಾರೆ, ಲೆಟರ್ ಕೂಡ ಕೊಡ್ತಾರೆ, ಆಫರ್ ಲೆಟರ್ ತಗೊಳ್ರಿ ಅಂತ ಕೊಡ್ತಾರೆ. ನೋಡ್ದಾ, ಹಣ ಕೊಟ್ರಿ, ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ ಅಂತ. ನೋಡ್ತಾ ಇದ್ರ ನೀವು ಕೂಡ, ಎಲ್ಲೂ ಕೂಡ ನಿಮಗೆ ಅದು ನಕಲಿ ಅಂತ ಅನ್ಸೋದೇ ಇಲ್ಲ. ಆಫರ್ ಲೆಟರ್, ID ಕಾರ್ಡ್ ಬೇರೆ ಕೂಡ ಕೊಡ್ತಾರೆ, ಅದು ಅಷ್ಟೇನೆ ನಕಲಿ ಅಂತ ಅನ್ಸ್ಲಿಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಕ್ಲಿಯರ್ ಕಟ್ ಆಗಿ ಆಫರ್ ಲೆಟರ್ ಜೊತೆಗೆ ಅದರಲ್ಲಿ ಸೀಲ್ ಬೇರೆ ಇರುತ್ತೆ. ಯಾರಾದರೂ ನೋಡಿದ್ರೆ ಇದು ಒರಿಜಿನಲ್ ರೀ, ಆಫರ್ ಲೆಟರ್ ಬೇರೆ ಬಂದಿದೆ ಅಂತ ಹೇಳಿ ಖುಷಿ ಪಡಬೇಕು, ಆ ರೀತಿ ಇರುತ್ತೆ. ಆದರೆ ಇವರು ಕೊಡುವಂತಹ ಆಫರ್ ಲೆಟರ್ ಇರ್ಬೋದು, ID ಕಾರ್ಡ್ ಇರ್ಬೋದು, ಎಲ್ಲವೂ ಕೂಡ ನಕಲಿನೇ. ಇದು ದೊಡ್ಡ ಮೋಸದ ಜಾಲ ಮೈಸೂರಿನಲ್ಲಿ ಪತ್ತೆ ಆಗಿರುವಂಥದ್ದು. ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ತುಂಬ ಕುತೂಹಲಕ್ಕೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದ್ರೆ, ಆ ಲೆಟರ್ ಮೇಲೆ ಇರುವಂತಹ ಸೀಲ್ ಇದೆಯಲ್ವಾ, ಆ ಸೀಲ್ ಇದೆಯಲ್ವಾ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಈ ಮೋಸದ ಜಾಲದ ಹಿಂದೆ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರಾ? ಈ ಪ್ರಶ್ನೆ ಉಟ್ಕೊಳ್ಳುತ್ತೆ. ಕಾರಣ ಏನಂದ್ರೆ, ಕಾವೇರಿ ಭವನದಿಂದ ಬಂದಂತ ಎನ್ವಲಪ್ ಮೇಲೆ ಒರಿಜಿನಲ್ ಸೀಲ್ ಇದೆಯಂತೆ. ಇಡೀ ಪ್ರಕರಣದಲ್ಲಿ ಯಾರೋ ಒಬ್ಬರು ಮಾಡ್ತಾ ಇದ್ದಾರಾ, ಬ್ರೋಕರ್ಸ್ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆಯ ಹಿಂದೆ ಅಧಿಕಾರಿಗಳು, ಪ್ರಮುಖವಾಗಿ ಈ ಮೋಸದ ಜಾಲದ ಹಿಂದೆ ಅಧಿಕಾರಿಗಳು ಕೂಡ ಇದ್ದಾರಾ ಅನ್ನುವ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಕಾರಣ ಏನಂದ್ರೆ, ಕಾವೇರಿ ಭವನದಿಂದ ಎನ್ವಲಪ್ ಲೆಟರ್ ಬರುತ್ತಲ್ವಾ, ಅದ್ರ ಮೇಲೆ ಒರಿಜಿನಲ್ ಸೀಲ್ ಇದೆಯಂತೆ. ಹಾಗಾದ್ರೆ ಈ ಒರಿಜಿನಲ್ ಸೀಲ್ ಹೇಗ್ ಬಂತು? ಇವರು ಮೋಸ ಮಾಡ್ಲಿಕ್ಕೆ ಅಂತ ನಿಂತಿದ್ದಾರೆ. ಇವರು ಮೋಸ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಅಧಿಕಾರಿಗಳ ಸಪೋರ್ಟ್ ಇದೆಯಾ? ಈ ಪ್ರಶ್ನೆ ಮೂಡಲಿಕ್ಕೆ ಕಾರಣ, ಒರಿಜಿನಲ್ ಸೀಲ್ ಹೇಗ್ ಬಂತು? ಫೇಕ್ ಲೆಟರ್ ಅಲ್ಲಿ, ಫೇಕ್ ಆಫರ್ ಲೆಟರ್ ಅಲ್ಲಿ ಒರಿಜಿನಲ್ ಸೀಲ್ ಬಂದಿದ್ದು ಹೇಗೆ? ಹಾಗಾದ್ರೆ ಇಡೀ ಮೋಸದ ಜಾಲದಲ್ಲಿ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರಾ? ಈ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸರಿ ಸರ್, ಸರಿ. ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋಬಹುದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಹೋಗೋರು. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್, ಸರಿ. ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋಬಹುದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಹೋಗೋರು. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್, ಸರಿ. ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋಬಹುದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಹೋಗೋರು. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್, ಸರಿ. ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋಬಹುದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಹೋಗೋರು. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್, ಸರಿ. ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋಬಹುದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಹೋಗೋರು. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್, ಸರಿ. ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋಬಹುದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಹೋಗೋರು. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್, ಸರಿ. ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋಬಹುದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25
14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಓವರ್. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್ ಸರಿ ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಗಂಟೆ ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ತಾಯ್ತಕ್ ಸದೋದು ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಓವರ್. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್ ಸರಿ ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಗಂಟೆ ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ತಾಯ್ತಕ್ ಸದೋದು ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಓವರ್. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್ ಸರಿ ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಗಂಟೆ ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ತಾಯ್ತಕ್ ಸದೋದು ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ ಕೊಡಿದ್ರೆ 14 ಓವರ್. ನನ್ನ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರದೊಳಗಡೆ ಅವ್ನು ಡ್ಯೂಟಿ ಇರ್ತಾನೆ. ಸರಿ ಸರ್ ಸರಿ ಯಾಕಂದ್ರೆ ಅಲ್ಲೇ ಡೇಟ್ 10ನೇ ತಾರೀಕು ಗಂಟೆ ಇರೋದು ಸರ್. ಆ ಡೇಟ್ ನಾವು ಕಾಯಿಸ್ಲಿಲ್ಲ. ನಾವು ಅದಕ್ಕೆ ತಾಯ್ತಕ್ ಸದೋದು ಬೇಡ. ಈ ಕೆಲವ್ರು ಏನ್ ಮಾಡ್ತಾರೆ, 2 ನೋಟ್ ಹಾಕೋದು, ಮಧ್ಯದಲ್ಲಿ ಬಂಡ್ ಇರ್ತದಲ್ಲ, ಈ ತರ. ಸರ್ 1.25 14 ಅಲ್ಲ ಸರ್, ಇವಾಗ ಸೋಮವಾರ